ಗಿಲ್ಲಿಗೆ ಯಾವ ರೀತಿ ಜನ ಮುತ್ತಾಕೋತಾ ಇದ್ದಾರೆ ನೀವೇ ನೋಡ್ತಿರ್ಬೋದು. ಸೂಪರ್ ಕ್ರೇಜ್ ಮಾತ್ರ. ದಾವಣಗೆರೆಗೆ ಹೋಗಿರ್ತಾರೆ, ಒಂದು ಬಟ್ಟೆ ಅಂಗಡಿ ಓಪನ್ ಇರುತ್ತೆ, ಗಿಲ್ಲಿಗೆ ಕರೆದಿರ್ತಾರೆ. ಅಲ್ಲಿ ಸಂಭಾವನೆಯೂ ಸಹ ಬಹುಶಃ ಗಿಲ್ಲಿಗೆ ಕೊಟ್ಟಿರ್ತಾರೆ. ಸುಮ್ಮನೆ ಅಂತೂ ಹೋಗೋದಿಲ್ಲ ಗಿಲ್ಲಿ, ಯಾಕಂದ್ರೆ ಈಗ ಅವರು ಸ್ಟಾರ್ ಆಗಿದ್ದಾರೆ, ದೊಡ್ಡ ಸೆಲೆಬ್ರಿಟಿ. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ, ಮತ್ತೆ ಪ್ರತಿ ದಿವಸ ಒಂದಲ್ಲ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಗಿಲ್ಲಿ ನಟ ಅಲ್ಲಿ ಸೇರ್ತಿದ್ದಾರೆ ಅಂದ್ರೆ ದೊಡ್ಡದಾಗಿ ಪೋಸ್ಟರ್ ಬ್ಯಾನರ್ ಎಲ್ಲ ಹಾಕಿರ್ತಾರೆ. ತುಂಬಾ ಜನ ಸೇರುವಂತ ಸಾಧ್ಯತೆಯೂ ಸಹ ಇತ್ತು ಅಂತ ಅಲ್ಲೇ ಬ್ಯಾರಿಕೇಡ್ ಎಲ್ಲವೂ ಕೂಡ ಹಾಕಿದ್ರು, ಪೊಲೀಸ್ ಪ್ರೊಟೆಕ್ಷನ್ಸ್ ಆಯ್ತು. ಅದೇ ರೀತಿ ನೋಡಿ, ಗಿಲ್ಲಿ ಎಂಟ್ರಿ ಕೊಟ್ಟಿದ್ದೆ ತಡ ಜನರಂತೂ ಮುತ್ತಿಗೆ ಗಿಲ್ಲಿನ ಮಾತನಾಡಿಸ್ಬೇಕು ಸೆಲ್ಫಿ ಫೋಟೋಗಾಗಿ ದಾವಣಗೆರೆಗೆ ವಿಸಿಟ್ ಮಾಡಿದಂತ ಗಿಲ್ಲಿ ನಟ ಸೂಪರ್ ಆಗಿ ಜನರೊಟ್ಟಿಗೆ ಮಾತನಾಡ್ತಾರೆ, ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ. ಅಂಗಡಿಯನ್ನ ಸಹ ಓಪನ್ ಮಾಡ್ತಾರೆ, ಬಟ್ಟೆ ಅಂಗಡಿ ಓಪನ್ ಮಾಡ್ಕೊಡೋಕೆ ಅಂತ ಹೋಗಿರ್ತಾರೆ. ಅಲ್ಲಿ ಕರೆದಿರ್ತಾರೆ ಅಂತ ಇನ್ವೈಟ್ ಮಾಡಿರ್ತಾರೆ, ಗಿಲ್ಲಿ ಗೆಸ್ಟ್ ಆಗಿ ಹೋಗಿರ್ತಾರೆ. ಗಿಲ್ಲಿಗೆ ಸಖತ್ತಾಗಿ ಖುಷಿ ಆಯ್ತು, ಯಾಕಂದ್ರೆ ಅಷ್ಟೊಂದು ಜನ ಸೇರಿದ್ರು ಗಿಲ್ಲಿನ ನೋಡ್ಬೇಕು ಅಂತ. ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗ್ಬಿಟ್ಟಿತ್ತು. ಆ ರೇಂಜ್ಗೆ ಗಿಲ್ಲಿನ ಎಲ್ಲರೂ ಕೂಡ ಸ್ವಾಗತ ಮಾಡ್ಕೋತಾರೆ. ದಾವಣಗೆರೆ ಬೆಣ್ಣೆ ನಗರಿ ಗಿಲ್ಲಿಗೂ ಕೂಡ ಅಲ್ಲೂ ಕೂಡ ತುಂಬಾ ಸತಿ ಎಲ್ಲ ಓಡಾಡಿದ್ದಾರೆ. ಆಗ ಓಡಾಡದ ಟೈಮ್ನಲ್ಲಿ ಯಾರು ಕೂಡ ಅಷ್ಟಾಗಿ ಗುರ್ತಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಯಾವುದೇ ಊರಿಗೆ ಹೋದ್ರು ಕೂಡ ಗಿಲ್ಲಿ ನಟ ಗುರ್ತಿಡಿದ್ ಬಿಡ್ತಾರೆ, ಫೋಟೋ ತೆಕ್ಕೊಂಡ್ಬಿಡ್ತಾರೆ. ಮತ್ತೆ ಸಾಮಾನ್ಯವಾಗಂತೂ ಓಡಾಡಕ್ ಆಗೋದಿಲ್ಲ, ಅವ್ರು ಕಾರ್ ಬಿಟ್ಟು ಕೆಳಗಡೆ ಇಳಿಯೋಕ್ಕೂ ಕೂಡ ಆಗೋದಿಲ್ಲ. ಇಳಿದ್ರೆ ಜನ ಮುಗಿ ಬೀಳ್ತಾರೆ, ಮಾತನಾಡಿಸ್ತಾರೆ, ಗುರುತಿಡಿಯುತ್ತಾರೆ. ನಿಜವಾಗ್ಲೂ ಕೂಡ ಸೂಪರ್ ಲಕ್ಕಿ ಅನ್ಬೋದು ಗಿಲ್ಲಿ ನಟ. ಯಾವ ಒಂದು ರೇಂಜ್ಗೆ ದೊಡ್ಡ ಸ್ಟಾರ್ ಹೀರೋಗೂ ಕೂಡ ಎಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರೋದಿಲ್ಲ, ಅಂತ ಒಂದು ಕ್ರೇಜ್ ಈಗಲೂ ಕೂಡ ಇದೆ. ಬಿಗ್ ಬಾಸ್ ಮುಗಿದು 4 ತಿಂಗಳಾದ್ರೂ ಕೂಡ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ಜನರು ತುಂಬಾನೇ ಪ್ರೀತಿನ ಕೊಟ್ಟಿದ್ದಾರೆ. ಸಿನಿಮಾದಲ್ಲೂ ಕೂಡ ನಡೆಸಿದ್ದಾರೆ ಗಿಲ್ಲಿ, ಬಟ್ ಅಷ್ಟೊತ್ತಿಗೆ ಇನ್ನ ಕೂಡ ದೊಡ್ಡ ನೇಮ್ ಫೇಮ್ ಮಾಡೋದು ಗ್ಯಾರಂಟಿ. ಈಗಲೂ ಕೂಡ ಇನ್ನಷ್ಟು ಜಾಸ್ತಿ ಫೇಮ್ ಇದೆ, ಜನರು ಕೂಡ ಇಷ್ಟಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾವುದೇ ಊರಿಗೆ ಗಿಲ್ಲಿ ನಟ ಹೋದ್ರು ಕೂಡ ಜನರು ತುಂಬಾನೇ ಪ್ರೀತಿಯನ್ನು ಸಹ ತೋರಿಸ್ತಾ ಇದ್ದಾರೆ. ಇದಕ್ಕೆ ಗಿಲ್ಲಿ ನಟ ಚಿರಋಣಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು.